ಏನ್ ಮಾಡಿ ಮಗ, ನಮ್ಮನ್ನ ಆಳೋರು ನಮ್ಮನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಮಗ ಒಂಚೂರು ನಮ್ದು ಅಶ್ನಿಗೆರೆ ಗದ್ದೆ ಉತ್ಕೊಡ್ಬೇಕಾಯ್ತಲ್ಲಪ್ಪ. ಮೊದ್ಲು ಹೋದ್ಸಲ ಉಕ್ಕಿ ಹೊಡೆದಿರೋ ದುಡ್ಡು ಕೊಡೋಣ, ಆಮೇಲೆ ಹೊಡ್ಕೊಟ್ಟನು. ಮಗ ಬೊಬ್ಬ ಬೆಳ್ದಿರೋ ಬೆಳೆ ಕೈಗೆ ಬರ್ಲಿಲ್ಲ ಕಣ, ಇಲ್ಲ ಅಂತಂದ್ರೆ ನಿನ್ ದುಡ್ಡ ಇಷ್ಟಪಟ್ಟು ಮಡಿಕತ್ತಿದ್ನೆ. ಅಣ್ಣ ನಿನ್ ಕಷ್ಟ ಏನೋ ನನ್ಗೆ ಅರ್ಥ ಆಯ್ತದೆ, ನನ್ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಡೀಸೆಲ್ ರೇಟ್ ಎಷ್ಟು ಹೋಯ್ತಣ್ಣ ಇವತ್ತು? ಅಯ್ಯೋ ಮಗ ನನ್ಗೆ ಅರ್ಥ ಆಯ್ತದೆ ಕಣೋ, ಇವತ್ 100 ರೂಪಾಯಿ ಮುಟ್ಟದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಪೆಟ್ರೋಲ್ ಗಿಕ್ತಂಗೆ ನಿಗದಿತ ಬೆಲೆನ ನನ್ ಬೆಳೆಗೆ ಕೊಟ್ಬಿಟ್ಟಿದ್ರೆ ಮಗ, ಈ ತರದೊಂದ ಟ್ರಾಕ್ಟರ್ ತಗೊಂಡ್ಬಿಡ್ಬೇಕಲ್ಲ ಮಗ. ಅಣ್ಣ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ, ಹೋದ್ ಉಕ್ಕಿಯದ ದುಡ್ಡ ಕೊಡ ಗಂಟ ನಾನು ಹೊಡ್ಕೊಡಲ್ಲ ಕಣ ಮಗ. ಸರಿ ಬಿಡಪ್ಪ, ನಿಂದು ತಪ್ಪು ಅಂತ ಹೇಳಕ್ಕಾಗಲ್ಲ. ನಾನೇನಾರ ಓದಕ್ಕೆ ದುಡ್ಡು ಕೊಟ್ಬಿಟ್ಟಿದ್ರೆ ನೀನೇನು ಹೊಡೆಯಲ್ಲ ಅಂತ ಅಂತಿರ್ಲಿಲ್ಲ. ಏನ್ ಮಾಡಿ ಮಗ, ನಮ್ಮನ್ನ ಆಳೋರು ನಮ್ಮನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ, ನಾವು ಬೆಳೆಗೆ ಒಳ್ಳೆ ಬೆಲೆ ಕೊಟ್ಟಿದ್ರೆ ಇವತ್ತು ನಾನು ಚೆನ್ನಾಗಿರ್ತಿದ್ದೆ, ನೀನು ಚೆನ್ನಾಗಿರ್ತಿದ್ದೆ. ಸರಿ ಮಗ, ಓದ್ತೀನಿ.